ಹಾಯ್ ಫ್ರೆಂಡ್ಸ್, ನಾನು ಚೇತನ್ ಮಾತಾಡೋದು. ಇವತ್ತು ಈ ಬೈಟರ್ ಬಯೋಮೆಟಿಕ್ ವಾಟರ್ ಎನರ್ಜಿ ಪ್ಯಾಡ್. ಸೊ ಇದ್ರದ್ದು ಬೆನಿಫಿಟ್ ಬಗ್ಗೆ ನಿಮಗೆ ತಿಳಿಸಕ್ಕೆ ನಿಮಗೆ ಒಂದು ಲೈವ್ ಡೆಮೋ ಮಾಡೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ನಾವು ಎಲ್ಲರೂ ಕೂಡ ನೀರು ಕುಡಿತಾ ಇದೀವಿ. ಬಟ್ ನೀರು ಕುಡಿತಿರೋದು ಬಂದು ನಾರ್ಮಲ್ ವಾಟರ್ ಕುಡಿತಾ ಇದೀವಿ. ಬಟ್ ನಾರ್ಮಲ್ ವಾಟರ್ ಅಂದ್ರೆ ಫಿಲ್ಟರ್ ವಾಟರ್ ಕುಡಿತಾ ಇದೀವಿ. ಸೊ ಪ್ರತಿಯೊಬ್ಬರು ಕೂಡ ಫಿಲ್ಟರ್ ವಾಟರ್ ಕುಡಿತಾ ಇದಾರೆ. ಬಟ್ ಅದರಲ್ಲಿ ಮ್ಯಾಗ್ನೆಟಿಕ್ ಚಾರ್ಜ್ ವಾಟರ್ ಕುಡಿತಾ ಇಲ್ಲ. ಒನ್ಸ್ ಅಪಾನ್ ಟೈಮ್ ತುಂಬಾ ಹಿಂದೆ ಎಲ್ಲರೂ ಕೂಡ ಬಂದು ವ್ಯಾನಿಟೀಸ್ ವಾಟರ್ ಕುಡಿತಾ ಇದ್ರು. ಹೇಗೆ ಕುಡಿತಾ ಇದ್ರು? ಲೇಕ್ ಅಲ್ಲಿ ಇತ್ತು, ಬಾವಿಯಲ್ಲಿ ನೀರು ಕುಡಿತಾ ಇದ್ರು. ಸೊ ಅದು ಭೂಮಿ ಬಂದು ಮ್ಯಾಗ್ನೆಟಿಕ್ಸ್ ಚಾರ್ಜ್ ಮಾಡಿ ಒಂದು ಬಾವಿಲಿ ಅದು ಚಾರ್ಜಿಂಗ್ ಆಗ್ತಾ ಇತ್ತು. ಸೊ ಮ್ಯಾಗ್ನೆಟಿಕ್ ಚಾರ್ಜ್ ನೀರು ಕುಡಿದಾಗ ಮನುಷ್ಯನಿಗೆ ತುಂಬಾ ಬೆನಿಫಿಟ್ ಆಗ್ತಾ ಇತ್ತು. ಸೊ ಎಷ್ಟು ಮಟ್ಟಿಗೆ ಬೆನಿಫಿಟ್ ಆಯ್ತು ಅಂತ ನಿಮಗೆ ಲೈವ್ ಡೆಮೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಆಕ್ಚುಲಿ ಇದು ಆಲ್ರೆಡಿ ಒಂದು 2 ವರ್ಷ ಮೇಲೆ ಆಗಿದೆ, ನಾನು ನೀರು ಹಾಕಿದ್ದೀನಿ. ಸೊ ಇದು ಅಂದ್ರೆ ಬಯೋಮೆಟಿಕ್ ವಾಟರ್ ಎನರ್ಜಿ ಪ್ಯಾಡ್. ಸೊ ಇದೆಲ್ಲ ಮ್ಯಾಗ್ನೆಟ್ಸ್ ಇರುತ್ತೆ, ನಿಯೋಡಿ ಮ್ಯಾಗ್ನೆಟ್ಸ್ ಇರುತ್ತೆ. ಸೊ ಈ ವಾಟರ್ ನ ಹೀಲಿಂಗ್ ಮಾಡಿರುತ್ತೆ. ಸೊ ಪ್ರತಿಯೊಂದು ವಾಟರ್ ಮಾಲಿಕ್ಯೂಲ್ಸ್ ಕೂಡ ಮೈಕ್ರೋ ಕ್ಲಸ್ಟರ್ ಕನ್ವರ್ಟ್ ಆಗಿರುತ್ತೆ. ಅಂದ್ರೆ ಪ್ರತಿಯೊಂದು ಮಾಲಿಕ್ಯೂಲ್ಸ್ ಬಂದು ಮೈಕ್ರೋ ಕ್ಲಸ್ಟರ್ ಕನ್ವರ್ಟ್ ಆದಾಗ ಏನಾಗುತ್ತೆ, ಅದು ಬೆನಿಫಿಟ್ ನಿಮಗೆ ಲೈವ್ ಆಗಿ ನಿಮ್ಗೆ ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದು ನಾರ್ಮಲ್ ವಾಟರ್. ಸೊ ನಾವು ಕುಡಿತಾ ಇರೋ ವಾಟರ್, ಪ್ರತಿಯೊಬ್ಬರು ಕೂಡ ಈ ನೀರು ಕುಡಿತೀವಿ. ಇದರಲ್ಲಿ ನಾನ್ ಮ್ಯಾಗ್ನೆಟಿಕ್ ವಾಟರ್. ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಚಾರ್ಜೇ ಇಲ್ಲ. ಓಕೆ, ಈಗ ನಿಮ್ಗೆ 2 ಗ್ಲಾಸ್ ಇದೆ. 2 ಗ್ಲಾಸ್ ಓಪನ್ ಮಾಡ್ತಾ ಇದೀನಿ. ಓಕೆ, ಒಂದರಲ್ಲಿ ನಾನು ಮ್ಯಾಗ್ನೆಟಿಕ್ ವಾಟರ್ ನನಗೆ ಹಾಕ್ತೀನಿ. ಓಕೆ, ನಾವು ಈ ಗ್ಲಾಸ್ಗೆ ನಾರ್ಮಲ್ ವಾಟರ್ ಅಂದ್ರೆ ಫಿಲ್ಟರ್ ವಾಟರ್ ಹಾಕ್ತೀನಿ. ಇದು ನಾನ್ ಮ್ಯಾಗ್ನೆಟಿಕ್ ಚಾರ್ಜ್ ವಾಟರ್. ರೈಟ್ ಫ್ರೆಂಡ್ಸ್, ಸೊ ಬೇಕಾದ್ರೆ ನೀರು ಕೂಡ ಕುಡಿತೀನಿ ಅಂತ ಏನ್ ಕೆಮಿಕಲ್ ಮಿಕ್ಸ್ ಆಗಿಲ್ಲ, ನಾರ್ಮಲ್ ವಾಟರ್. ಸೊ ಇದು ಕೂಡ ಏನು ಕೆಮಿಕಲ್ ಮಿಕ್ಸ್ ಆಗಿಲ್ಲ, ನಾರ್ಮಲ್ ವಾಟರ್. ಓಕೆ, ಸೊ ಫ್ರೆಂಡ್ಸ್, ಈಗ ನಾನು 2 ಟೀ ಬ್ಯಾಗ್ ಇದೆ. ಸೊ ಟೀ ಬ್ಯಾಗ್ ನಾನು ಓಪನ್ ಮಾಡ್ತೀನಿ. ಸೊ 2 ಕೂಡ ಓಪನ್ ಮಾಡ್ತೀನಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ನೀವು ಇದು ಮ್ಯಾಗ್ನೆಟೈಸ್ ವಾಟರ್ ಹೌದಲ್ಲ, ಇದು ಬಂದು ನಾನ್ ಮ್ಯಾಗ್ನೆಟೈಸ್ ವಾಟರ್. ಸೊ ಏನು ಇದು ಡಿಫರೆಂಟ್ ಕೆಲಸ ಮಾಡುತ್ತೆ ನಾನು ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ನಾನು ಟಿಪ್ ಮಾಡಿದೆ, ಸುಮಾರು ಟಿಪ್ ಮಾಡಿದ್ದೀನಿ. ಓಕೆ, ಸ್ವಲ್ಪ ಝೂಮ್ ಮಾಡಿ. ಓಕೆ, ಸೊ ಡಿಫರೆನ್ಸ್ ಕಾಣಿಸ್ತಾ ಇದೆಯಾ? ಸೊ ಈ ಇದು ಮ್ಯಾಗ್ನೆಟಿಕ್ ವಾಟರ್ ಬಂದು ಏನ್ ಮಾಡಿದೆ ಅಂದ್ರೆ ಜಾಸ್ತಿ ಡಿಸಾಲ್ವ್ ಆಗಿದೆ. ಇದು ನಾರ್ಮಲ್ ವಾಟರ್, ಇಲ್ಲಿ ಅಷ್ಟೊಂದು ಟೀ ಬ್ಯಾಗ್ ಬಂದು ಅಷ್ಟೊಂದು ಡಿಸಾಲ್ವ್ ಆಗಿಲ್ಲ, ಹೌದಲ್ವಾ? ರೈಟ್. ಸೊ ಇದರಿಂದ ಏನಾಗ್ತಾ ಇತ್ತು ಅಂದ್ರೆ ಫ್ರೆಂಡ್ಸ್, ಆಕ್ಚುಲಿ ಬಂದು ವಾಟರ್ ಬಂದು ಹೀಲಿಂಗ್ ವಾಟರ್ ಆಗಿದೆ. ಒಂದು ಅಸಿಡಿಕ್ ವಾಟರ್ ಆಲ್ಕಲೈನ್ ವಾಟರ್ ಆಗಿದೆ. ಮೂರನೇದು ಬಂದು ವಾಟರ್ ಬಂದು ಮೈಕ್ರೋ ಕ್ಲಸ್ಟರ್ ಕನ್ವರ್ಟ್ ಆಗಿದೆ. ಸೊ ಪ್ರತಿಯೊಂದು ಮಾಲಿಕ್ಯೂಲ್ಸ್ ಮೈಕ್ರೋ ಕ್ಲಸ್ಟರ್ ಕನ್ವರ್ಟ್ ಆದಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಆಕ್ಚುಲಿ ಬಂದು ಪ್ರತಿಯೊಂದು ಸೆಲ್ಸ್ ಕೂಡ ಮೈಕ್ರೋ ಕ್ಲಸ್ಟರ್ ವಾಟರ್ ಕುಡಿಯೋದ್ರಿಂದ ನಮ್ಗೆ ತುಂಬಾ ಬೆನಿಫಿಟ್ ಇದೆ. ಇವನ್ ಬ್ಲಡ್ ಸರ್ಕ್ಯುಲೇಷನ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬ್ಲಡ್ ವಿಸ್ಕೋಸಿಟಿ ಹೆಲ್ತಿ ಆಗಿರುತ್ತೆ. ಯಾಕಂದ್ರೆ ನಮ್ಮ ಬಾಡಿ 72,000 ಬ್ಲಡ್ ವೆಸಲ್ಸ್ ಇದೆ. ಸೊ ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಬ್ಲಡ್ ತುಂಬಾ ಹೆಲ್ತಿ ಆಗಿರ್ಬೇಕು, ಡೆನ್ಸಿಟಿ ಕರೆಕ್ಟ್ ಆಗಿರ್ಬೇಕು, ಹೌದಲ್ಲ? ಸೊ ಈ ವಾಟರ್ ಕುಡಿಯೋದ್ರಿಂದ ಏನೇ ಬೆನಿಫಿಟ್ ಆಗುತ್ತೆ ಅಂದ್ರೆ, ಸ್ಪೆಷಲಿ ಗ್ಯಾಸ್ಟ್ರಿಕ್, ಎದೆ ಉರಿ, ಅಸಿಡಿಟಿ, ಮತ್ತೆ ಹೊಟ್ಟೆ ನೋವು, ಸ್ಪೆಷಲಿ ಲೇಡೀಸ್ಗೆ ಪಿಸಿಡಿ ಪ್ರಾಬ್ಲಮ್ಸ್. ಸೊ ಇದಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಾ ಆರ್ಗನ್ಸ್ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ. ಸೊ ಮತ್ತೆ ಈ ಒಂದು ಬಯೋಮೆಟಿಕ್ ವಾಟರ್ ಎನರ್ಜಿ ಪ್ಯಾಡ್ ಇದನ್ನ ಒಂದು ಯೂಸ್ ಮಾಡಿ ಸೊ ಬೆನಿಫಿಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಫ್ರೆಂಡ್ಸ್.